ಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ಹಿರಿಯ ನಟಿ ಪ್ರೇಮಾ ಬಂದಿದ್ದಾರೆ. ಕುತೂಹಲ ಕೆರಳಿಸ್ತಾ ಇದೆ. ನಟಿ ಪ್ರೇಮಾರನ್ನ ಸಿಎಂ ಮನೆ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ನಟಿ ಪ್ರೇಮಾ ಬಂದಿದ್ದಾರೆ. ನಟಿ ಪ್ರೇಮಾರನ್ನ ತಡೆದ ಸಿಎಂ ಮನೆ ಭದ್ರತಾ ಸಿಬ್ಬಂದಿ ಗೃಹ ಕಚೇರಿ ಕೃಷ್ಣಾಗೆ ಬಂದು ಭೇಟಿಯಾಗಿ ಅನ್ನೋದಾಗಿ ಸೂಚನೆ ನೀಡಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಬಂದಿದ್ದ ಹಿರಿಯ ನಟಿ ಸಿಎಂ ಮನೆ ಬಳಿ ಬಂದು ವಾಪಸ್ ತೆರಳಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ಕಾರಣಕ್ಕೆ ಬಂದಿದ್ರು ದಿಢೀರ್ ಅಂತ ಈ ಹಿಂದೆ ಕೂಡ ಒಂದು ಬಾರಿ ಮೀಟ್ ಆಗಿದ್ರು ಸಿಎಂ ಅನ್ನ. ಯಾವ ಕಾರಣಕ್ಕೆ? ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನೋದಾಗಿ ಕೋರೋದಕ್ಕೆ, ಮನವಿಯನ್ನ ಸಲ್ಲಿಸೋದಕ್ಕೆ ಈ ಹಿಂದೆ ಮೀಟ್ ಆಗಿದ್ರು ಹೊರತಾಗಿ ಈಗ ದಿಢೀರ್ ಭೇಟಿ ಇದೆಯಲ್ಲ, ಇದು ಕುತೂಹಲವನ್ನ ಕೆರಳಿಸ್ತಾ ಇರೋದು. ಒಂದು ಕಡೆ ಏನಾದರೂ ಅವರ ವೃತ್ತಿಪರ ಕೆಲಸವೋ ಅಥವಾ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಕೆಲಸ ಆಗಿದ್ರೆ ಗೃಹ ಕಚೇರಿಗೆ ಹೋಗಬಹುದಾಗಿತ್ತು. ಆದರೆ ಸದಾಶಿವನಗರಕ್ಕೆ ಬಂದಿರೋದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು. ಸದ್ಯ ನಟಿ ಪ್ರೇಮಾರನ್ನ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹೂಬೊಕ್ಕೆಯ ಜೊತೆಗೆ ಬಂದಿದ್ರು. ಅವ್ರಿಗೆ ಏನೋ ವಿಶ್ ಮಾಡೋದಿತ್ತೋ ಅಥವಾ ಏನಾದರೂ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡೋದಿತ್ತೋ ಗೊತ್ತಿಲ್ಲ. ಸದ್ಯ ಯಾವ ಕಾರಣಕ್ಕೆ ಬಂದಿದ್ರು ಅನ್ನೋದು ಅವರು ಕೂಡ ಖಾತ್ರಿಪಡಿಸಿಲ್ಲ. ಸದಾಶಿವನಗರದ ನಿವಾಸಕ್ಕೆ ಬಂದ ಹಿರಿಯ ನಟಿ ಪ್ರೇಮಾ ಅವರನ್ನ ಗೃಹ ಕಚೇರಿ ಕೃಷ್ಣಾಗ ಬನ್ನಿ, ಅಲ್ಲೇ ಮಾತನಾಡಿ ಅನ್ನೋದಾಗಿ ಭದ್ರತಾ ಸಿಬ್ಬಂದಿ ಅಲ್ಲಿಂದಲೇ ಗೇಟ್ ಒಳಗಡೆ ಕೂಡ ಬಿಟ್ಕೊಂಡಿಲ್ಲ, ಅಲ್ಲಿಯೇ ಹೇಳಿ ಕಳಿಸಿರೋದು ಗೊತ್ತಾಗ್ತಾ ಇದೆ. ಸದ್ಯ ಅವರಿಗೆ ವಿಶ್ ಮಾಡೋದಕ್ಕೆ ತಂದಂಥ ಬೊಕ್ಕೆಯನ್ನು ಕೂಡ ಒಳಗಡೆ ತೆಗೆದುಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಯಾವ ಕಾರಣಕ್ಕೆ ಬಂದಿದ್ರು ನಟಿ ಪ್ರೇಮಾ ಅನ್ನೋದು ಕೂಡ ಗೊತ್ತಾಗಿಲ್ಲ. ಈ ಹಿಂದೆ ಕೂಡ ನಾವು ಹೇಳ್ದ ಹಾಗೆ ಅದು ಸಿನಿಮಾ ರಂಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಿಸಬೇಕು, ಹೀಗಾಗಿ ಬಹಳಷ್ಟು ಹಿರಿಯ ನಟ ನಟಿಯರು ಕೂಡ ಧ್ವನಿ ಎತ್ತಿದ್ರು. ಆ ಕಾರಣಕ್ಕೂ ಬಂದಿದ್ದೇ ಹೊರತಾಗಿ ಈ ಹಿಂದೆ ಅದು ಘೋಷಣೆ ಮಾಡಿದ್ದು ಆಗಿದೆ. ಆದರೆ ಈಗ ಯಾವ ಕಾರಣಕ್ಕೆ ಬಂದರು? ಏನಾದರೂ ಹೊಸದಾಗಿ ರಾಜಕೀಯ ಪಕ್ಷದತ್ತ ಒಲವು ಮೂಡ್ತಾ ಅಥವಾ ಯಾವುದಾದ್ರೂ ಪರ್ಸ್ನಲ್ ವಿಚಾರ ಏನಾದರೂ ಆಗಬೇಕಾಗಿತ್ತ? ಆದರೆ ನೇರ ಭೇಟಿ ಯಾಕಿರಬಹುದು? ಇದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಟ್ ಫೈನಲಿ ಮೀಟ್ ಆಗೋದಕ್ಕಾಗಲಿಲ್ಲ. ಗೃಹ ಕಚೇರಿ ಕೃಷ್ಣಾಗೆ ಹೋಗಿ ಅಲ್ಲಿಯೇ ಮಾತುಕತೆಯನ್ನ ಮಾಡಬಹುದು ಅಂತ ಅಲ್ಲಿನ ಭದ್ರತಾ ಸಿಬ್ಬಂದಿ ಕಳಿಸಿದ್ದಾರೆ, ವಾಪಸ್ ಹೋಗಿದ್ದಾರೆ. ಜೊತೆಗೆ ಇವತ್ತು ಮಂಡ್ಯ ಆಗಿರೋದ್ರಿಂದಲೂ ಕೆಲಸ ಕಾರ್ಯಗಳು ಚುರುಕಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ರುಟೀನ್ನ ಪ್ರಕಾರ ಕೆಲಸ ಮಾಡ್ತಿರ್ತಾರೆ. ಸೊ ಸಿಕ್ಕಿರೋದಿಲ್ಲ. ಸಮಯಾವಕಾಶವನ್ನು ಕೂಡ ಮೊದಲೇ ಕೇಳ್ಕೊಂಡು ಬಂದಿದ್ದಿದ್ರೆ ಎಲ್ಲಿಗೆ ಬರೋದು ಏನು ಅಂತ ಗೊತ್ತಾಗ್ತಾ ಇತ್ತು. ಇದು ಆಲ್ ಆಫ್ ದಿ ಸಡನ್ ಭೇಟಿ ಅಂತ ಕಾಣ್ತದೆ. ಹಾಗಾಗಿ ಮೀಟ್ ಆಗೋದಕ್ಕಾಗಲಿಲ್ಲ. ಗೃಹ ಕಚೇರಿ ಕೃಷ್ಣಾಗೆ ಹೋಗ್ತಾರಾ ಅಥವಾ ಸಮಯಾವಕಾಶವನ್ನ ಕೇಳ್ತಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಭೇಟಿ ಸಾಧ್ಯ ಆಗಲಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಟಿ ಪ್ರೇಮಾ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರತಾ ಸಿಬ್ಬಂದಿ ಕಳಿಸಿದ್ದಾರೆ. ಯಾವ ವಿಚಾರಕ್ಕೂ ಬಂದಿದೆ? ಇನ್ಸೈಡ್ ಮಾಹಿತಿ ಇದೆಯಾ ರೂಪೇಶ್? ಡಯಾನಾ, ಹಿರಿಯ ನಟಿ ಪ್ರೇಮ ಅವರು ಸಿಎಂ ಭೇಟಿಗೆ ಅಂತೇಳಿ ಬಂದಿದ್ರು. ಸದಾಶಿವನಗರಲ್ಲಿರ್ತಕ್ಕಂಥ ಇಲ್ಲಿ ನಿವಾಸ, ಯಾಕಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಸಂದರ್ಭದಲ್ಲಿ ಬರ್ತಾರೆ, ಗೇಟ್ ಬಳಿ ಬರ್ತಾರೆ, ಆದ್ರೆ ಸೆಕ್ಯೂರಿಟಿ ಅವರು ಒಳಗಡೆ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸಿಎಂ ಅವರು ಒಂದು ಆದೇಶವನ್ನು ಮಾಡಿದ್ರು, ಯಾರು ಕೂಡ ಸಾರ್ವಜನಿಕರು ಯಾರು ಕೂಡ ತಮ್ಮ ನಿವಾಸಕ್ಕೆ ಬರಬಾರ್ದು, ಸದಾಶಿವನಗರಕ್ಕೆ ಬರಬಾರ್ದು, ಏನೇ ಇದ್ರು ಕೂಡ ಕೃಷ್ಣಾಗೆ ಬರ್ತೀನಿ, ಕೃಷ್ಣದಲ್ಲೇ ಭೇಟಿ ಆಗೋಣ ಅಂತ ಹೇಳಿದ್ರು. ಇದಕ್ಕೋಸ್ಕರವಾಗಿ ಇಲ್ಲಿಗ ಭೇಟಿ ಸಾಧ್ಯ ಇಲ್ಲ. ಈ ಶಾಸಕರ ಭೇಟಿ ಅಂತ ಇದೆ, ಅದಕ್ಕೋಸ್ಕರ ಒಂದಿಷ್ಟು ಮೀಟಿಂಗ್ ಕೂಡ ಶೆಡ್ಯೂಲ್ ಆಗಿದೆ. ಅದಕ್ಕೋಸ್ಕರವಾಗಿ ಕೃಷ್ಣಾಗೆ ಹೋಗಿ ಅಂತ ಹೇಳಿ ಪ್ರೇಮ ಅವರ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರೇಮ ಅವರು ಭೇಟಿ ಮಾಡ್ಬೇಕು ಅನ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರಿಗೆ ಒಂಥರ ನಿರಾಶೆ ಆಗುತ್ತೆ, ಯಾಕಂತಂದ್ರೆ ಕೆಲಸ ಇತ್ತೆ ಅಂತ ಹೇಳಿ ಅವರು ಸಿಎಂ ಭೇಟಿಗೋಸ್ಕರ ಬಂದಿದ್ರು. ಅದಕ್ಕೋಸ್ಕರ ಅವರು ಅಲ್ಲಿಂದ ಹೊರಟು ಹೋದ್ರು. ಈಗ ಕೃಷ್ಣಾಗೆ ಬಂದಿದ್ದಾರೆ. ಕೃಷ್ಣಾದಲ್ಲಿ ಭೇಟಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ಪ್ರಶ್ನೆ ಮೂಡುತ್ತೆ, ಯಾಕಂತ ಹಿರಿಯ ನಟಿ ಅವರಿಗೆ ಅವಕಾಶ ಮಾಡಿಕೊಡಬಹುದಿತ್ತು ಅಂತ ಚರ್ಚೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಬೇರೆ ಇರ್ಬೋದು, ರಾಜಕಾರಣಿಗಳಿರ್ಬೋದು ಅಥವಾ ಉದ್ಯಮಿಗಳಿರ್ಬೋದು, ಅವರಿಗಾದ್ರೆ ಇಲ್ಲಿ ಸದಾಶಿವನಗರ ಅವ್ರ ಮನೆ ಎಂಟ್ರಿ ಸಿಗುತ್ತೆ. ಆದ್ರೆ ಹಿರಿಯ ನಟಿ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಚರ್ಚೆ ಅಂತೂ ಆಗ್ತಾ ಇದೆ. ಒಟ್ಟಾರಾಗಿ ಈಗ ಪ್ರೇಮ ಅವರು ಕೃಷ್ಣ ನಿವಾಸಕ್ಕೆ ಕೃಷ್ಣಕ್ಕೆ ಬಂದಿದ್ದಾರೆ. ಕೃಷ್ಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಕಾಯ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದಿಷ್ಟು ಜನ, ಯಾಕಂದ್ರೆ ಅರ್ಚಕರು ಕೂಡ ಬಂದಿದ್ದಾರೆ, ಅರ್ಚಕರಿಗೆ ಕೂಡ ಕೃಷ್ಣ ಹೋಗಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಪ್ರತಿನಿತ್ಯ ಒಂದು 10-15 ದಿನದಿಂದ ಇಲ್ಲಿ, ಯಾಕಂದ್ರೆ ಸಾರ್ವಜನಿಕರಿರ್ಬೋದು ಬೇರೆ ಯಾರನ್ನೂ ಕೂಡ ತಮ್ಮ ನಿವಾಸ ಇಲ್ಲಿ ಸದಾಶಿವನಗರ ನಿವಾಸದಲ್ಲಿ ಸಿಎಂ ಅವರು ಯಾರನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ. ಡಯಾನಾ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.